ಸೊ ಹಾಯ್, ನಿಮ್ಗೇನಾದರೂ ಹೇರ್ ಲಾಸ್ ಆಗ್ತಾ ಇದೆಯಾ? ಮತ್ತು ಹೇರ್ ಲಾಸ್ ಆಗೋದಕ್ಕೆ ಏನು ರೀಸನ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ಅದು ಏಜ್ ಫ್ಯಾಕ್ಟರಿಂದ ಆದರೂ ಆಗಿರ್ಬೋದು, ಇಲ್ಲ ಸ್ಟ್ರೆಸ್ಸಿಂದ ಆಗಿರ್ಬೋದು, ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಜೆನೆಟಿಕ್ ಪ್ರಾಬ್ಲಮ್ ಆ್ಯಂಡ್ ಎನಿ ಅದರ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿಯಿಂದ ಕೂಡ ಆಗಿರ್ಬೋದು. ಸೊ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರಲೇಬೇಕಲ್ಲ, ಅದೇ ರೀತಿ ಹೇರ್ ಲಾಸ್ ಮತ್ತು ಹೇರ್ ಥಿನ್ನಿಂಗ್ ಇಶ್ಯೂಸ್ಗೂ ಕೂಡ ಒಂದು ಸೊಲ್ಯೂಷನ್ ಇದ್ದೇ ಇದೆ. ಸೊ ನಾನಿಲ್ಲಿ ನಿಮಗೆ 3 ಮೇಜರ್ ಸ್ಟೆಪ್ಸ್ ವಿಚ್ ಯು ನೀಡ್ ಟು ಫಾಲೋ ಟು ರೆಡ್ಯೂಸ್ ದ ಹೇರ್ ಲಾಸ್ ಆ್ಯಂಡ್ ಹೇರ್ ಥಿನ್ನಿಂಗ್ ಇಶ್ಯೂಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಬಂದು ಬ್ಯಾಲೆನ್ಸ್ ಡಯಟ್. ಶುಡ್ ಆಲ್ವೇಸ್ ಹ್ಯಾವ್ ಎ ಪ್ರಾಪರ್ ಬ್ಯಾಲೆನ್ಸ್ ಡಯಟ್ ವಿಚ್ ಕಂಟೈನ್ ಜಿಂಕ್ ಆ್ಯಂಡ್ ವೈಟಮಿನ್ ಎ, ಸಿ, ಡಿ ಆ್ಯಂಡ್ ಇ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದು ಲೈಕ್ ಪ್ರಾಪರ್ ಹೇರ್ ಮೇಂಟೆನೆನ್ಸ್ ಶುಡ್ ಬಿ ದೇರ್. ಲೈಕ್ ತುಂಬ ಹಾರ್ಶ್ ಕೆಮಿಕಲ್ ಶಾಂಪೂಸ್ ಇದೆಲ್ಲ ಯೂಸ್ ಮಾಡಬಾರ್ದು, ಆ್ಯಂಡ್ ಇಟ್ ಶುಡ್ ಬಿ ವೆರಿ ಮೈಲ್ಡ್ ಶಾಂಪೂಸ್ ಆ್ಯಂಡ್ ಕಂಡೀಷ್ನರ್ ಯು ಆರ್ ಸಪೋಸ್ ಟು ಯೂಸ್. ಸೊ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮೇಂಟೈನಿಂಗ್ಗೆ ಸ್ಟ್ರೆಸ್ ಫ್ರೀ ಲೈಫ್ ಸ್ಟೈಲ್, ಅಂದರೆ ಯೋಗ ಮತ್ತು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡೋದು. ಸೊ ನೀವೆಲ್ಲ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಸ್ಟೆಪ್ಸ್ನ ಇದೇ ಥರ ನೀವು ಒಂದು 2 months ಫಾಲೋ ಮಾಡ್ತಾ ಬಂದರೆ ಗ್ರ್ಯಾಜುವಲಿ ನಿಮಗೆ ರಿಸಲ್ಟ್ಸ್ ಲೈಕ್ ಹೇರ್ ಫಾಲ್ ಮತ್ತು ಹೇರ್ ಥಿನ್ನಿಂಗ್ ಇಶ್ಯೂಸ್ ಅನ್ನತ್ತೆ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ನಾನು ಹೇಳಿರೋ 3 ಸ್ಟೆಪ್ಸ್ನೂ ಕೂಡ ನೀವು ರೆಗ್ಯುಲರಾಗಿ 1-2 months ಫಾಲೋ ಮಾಡ್ತಾ ಬಂದರೆ ನಿಮಗೆ ಗ್ರ್ಯಾಜುವಲಿ ಹೇರ್ ಫಾಲ್ ಮತ್ತು ಹೇರ್ ಥಿನ್ನಿಂಗ್ ಇಶ್ಯೂಸ್ ಕಡಿಮೆ ಆಗ್ತಾ ಬರುತ್ತೆ.